ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ವಿಶೇಷ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರೊಟೆಸ್ಟ್. ವಿಜಯಪುರ ಮುದ್ದೇಬಿಹಾಳ ರಾಜ್ಯ ಹೆದ್ದಾರಿ ತಡೆದು ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಪರಮಾನಂದ ವೃತ್ತದಲ್ಲಿ ನಡೆದ ಪ್ರೊಟೆಸ್ಟ್. ದೇವರ ಹಿಪ್ಪರಗಿ ಭಾರತೀಯ ಜನತಾ ಪಾರ್ಟಿ ಮಂಡಳ ವತಿಯಿಂದ ನಡೆದ ಪ್ರೊಟೆಸ್ಟ್. ಉಪ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ ಸಾಸನೂರ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಅಂಗಡಿ, ಉಪಾಧ್ಯಕ್ಷ ಪ್ರಭುಗೌಡ ಅಸ್ಕಿ, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದು ಬುಳ್ಳ, ಬಿಜೆಪಿ ಮಂಡಳಾಧ್ಯಕ್ಷ ಅವಡಗೌಡ ಗ್ವಾತಗಿ, ಪ್ರಕಾಶ್ ದೊಡ್ಡಮನಿ, ಮುತ್ತುರಾಜ ಹಾಲಿಹಾಳ, ಹನುಮಂತರಾಯಗೌಡ ಗುಣಕಿ, ಮಲ್ಲು ಕೋಲಾಕರ ಸೇರಿದಂತೆ ಅನೇಕ ಕಾರ್ಯಕರ್ತರು, ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಸಿದ್ದು ಬಿಎಂ, ನ್ಯೂಸ್ 26 ಕನ್ನಡ, ಬಸವನ ಬಾಗೇವಾಡಿ. ಈ ಭಾಗದ ಮಾಜಿ ಶಾಸಕರು ನಮ್ಮ ನಾಯಕರಾದ ಸೋಮನಗೌಡರು ಮಾತನಾಡಿದ್ದಾರೆ. ನಮ್ಮೆಲ್ಲರ ಹಿರಿಯರ ಚಂದ್ರಶೇಖರ್ ಸಾಹೇಬರು ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ. ಯಾಕಂತಂದ್ರೆ ರೈತರಿಗೆ ಪರಿಹಾರ ಕೊಡಬೇಕು. 50,000 ಪರಿಹಾರ ಬೆಳೆ ಮತ್ತು ಸರ್ವೆ ನೆಪ ಯಾವುದೇ ಒಂದು ಪರಿಹಾರ ಆಗ್ತಾ ಇಲ್ಲ. ನೀವು ಏನಾದ್ರೂ ಪರಿಹಾರ ಹಾಕಲೇ ಹೋದರೆ ಮತ್ತೆ ಇವತ್ತು ಬೆಳೆ ಹುಡುಗಿ ಬಂದಾಗಿದೆ. ಬೆಳೆ ನಿರ್ಮಾಣ ಇಡೀ ಮತಕ್ಷೇತ್ರ ಅಲ್ಲ, ಇಡೀ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯನ್ನು ಬಂದ್ ಮಾಡಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಎಲ್ಲ ರೈತರು ಬರ್ತಾ ಇದೆ. ಇವತ್ತು ರೈತರ ಹೆಸರಿನಲ್ಲಿ ಅಧಿಕಾರ ಬಂದ ನೀವು ರೈತರಿಗೆ ಇವತ್ತು ಮಣ್ಣು ಮುಸುಕಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಆ ರೈತರಿಗೆ ಹಿಂಸಾತ ಬಂದ ರೀತಿಯಲ್ಲಿ ನೀವು ನಡ್ಕೋತಾ ಇದ್ದೀರಿ. ಹಿಂದಿನ ಸರ್ಕಾರಗಳು ಸನ್ಮಾನ್ಯ ಯಡಿಯೂರಪ್ಪ ಒಂದು ಬೆಳಗಿದ್ದ ಮನೆಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಆದರೆ ನೀವು ಬರೀ ಇವತ್ತು 6,000 ರೂಪಾಯಿ ಕೊಡ್ತಾ ಇದ್ದೀರಿ. 15 ವರ್ಷ ಹಿಂದೆ 75 ಲಕ್ಷ ಕೊಟ್ಟಿದ್ದಾರೆ. ಈಗ ವಿಚಾರ ಮಾಡಬೇಕಾಗಿದೆ. ನೀವೇನು ಸುಳ್ಳು ಬರೀ ಇವತ್ತು ಸರಿಯ ನೆಪ ಇಲ್ಲ ಪಕ್ಕದ ಮಾರಾಟಕ್ಕನವರು ನೀವು ಈಗ ರೈತರ ಖಾತೆಗಳಿಗೆ ಹಣ ಕೊಟ್ಟಿದ್ದಾರೆ. ನಿಮಗೇನಾಗಿದೆ ದಾಡಿ ಮತ್ತು ಗ್ಯಾರಂಟಿ ಹೆಸರ ಮೇಲೆ ಸುಳ್ಳು ಅಧಿಕಾರ ಬಂದ ನೀವು ಯಾವುದೇ ಒಂದು ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ. ಬರುವ ನಿರ್ಮಾಣಗಳಲ್ಲಿ ಈ ನೀವೇನಾದ್ರೂ ಆ ರೈತರಿಗೆ 2-3 ದಿನಗಳ ರೈತರ ಖಾತೆಗೆ ಹಣ ಹಾಕಲು ಹೋದ್ರೆ ಮತ್ತು ಮತ್ತೆ ಇವತ್ತು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಮಾತನಾಡಿದ್ದು ಅಂದಲ್ಲೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ. ಅದಕ್ಕಾಗಿ ನನ್ನ ಮಾತಾಡ್ಬಿಟ್ಟು ಕೇಳಿದ್ದೇವೆ. ಇವತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.